नेता कहता हो सिद्धरामैया जैसा हो, हमारा नेता कहता हो सिद्धरामैया जैसा हो, हमारा नेता कहता हो सिद्धरामैया जैसा हो। बेचे बेकू नया बेकू, बेचे बेकू नया बेकू, बेचे बेकू नया बेकू। आपका अपना SD न्यूज़ मोस्ट ट्रस्टेड चैनल है तो पहला फर्स्ट जान लेना कि अण्णा बसवण्णा 900 साल पहले सभी को इंसानियत का धर्म देके पार्लियामेंट बना करके सबको साथ लेकर चला था। और बाद में डॉक्टर बाबा साहब अम्बेडकर जी संविधान के हिसाब से भारत का प्रजागणना नाव बोल करके बोले किसी के जागीर बना करके नहीं दिया। मतदान के मुखांतर वोट के जरिए से सरकार बनने के बाद गलती अगर हो तो इंक्वायरी करना चाहिए, मगर यहाँ पर मुड़ा सिद्धरामैया साहब जो गरीबों को सहूलत ईश्वर खंडे साहब से लेकर 136 लोग सरकार बनाने के बाद हर गरीब को खाना देने का, करेंट देने का, बस देने का, युवा निधि तरुण लोगों को स्वामी विवेकानंद कहे कि तरुण शक्ति को ताकत देना, ये सरकार देते हैं तो इसका नंबर 1 खिलाफ रहने वाले बीजेपी तरुण के खिलाफ, औरतों के खिलाफ, गरीब के खिलाफ, किसानों के खिलाफ रहने वाले ये साजिश करके मुड़ा केस में राज्यपाल को एक TJ अब्राहम एक उनके ऊपर 400 केस हो गए। सो उनके ऊपर कितने दंडा सरकार लगाए, शर्म उनको आना चाहिए। उनका लेते साथ ही राज्यपाल जी करते हैं तो नहीं, आप कानून के खिलाफ है, प्रजाप्रभुत्व आपको मालूम नहीं है, डेमोक्रेसी मालूम नहीं है, इसीलिए डेमोक्रेसी की तरफ से जीत कराए। सो इसको मुख्यमंत्री को राजीनामा देने का जो सहूलत करते हैं आप, तकलीफ करते हैं, इसके खिलाफ में लड़ाई चल रहे हैं, ये कंटिन्यू चलेंगे। और दिया से एक बात जान लेना चाहिए थावरचंद गहलोत साहब जी, ये मुड़ा के केस के सहूलत किसने दिया? सिद्धरामैया साहब के धर्मपत्नी को दिया किसने? बीजेपी सरकार 2021 में दिए, 18 तक सिद्धरामैया साहब थे, लेटर नहीं दिया। ನೆಗೆಟಿವ್ ಇಮೇಜ್ ಕ್ರಿಯೇಟ್ ಮಾಡಬೇಕು ಅಂತ ಇದೇನು ಅಪವಾದ ಹೋಲಿಸಿದ್ದಾರೆ. ಇಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಇದಕ್ಕೆ ನಾವು ಖಂಡಿಸ್ತೀವಿ, ಇದಕ್ಕೆ ನಾವು ಟೋಟಲಿ ಖಂಡಿಸ್ತೀವಿ. ಜಿಲ್ಲಾಧ್ಯಕ್ಷರು ಅಂದಿದ್ದಾರೆ ಇದು ನಮ್ಮದು ಇಲ್ಲಿಗೆ ನಿಲ್ಲಲ್ಲ, ಇದು ಅವ್ರಿಗೆ ಜಸ್ಟಿಸ್ ಸಿಗುವವರೆಗೂ ನಾವು ಇದು ಖಂಡಿಸ್ತೀವಿ. ಆ್ಯಂಡ್ ರಾಜ್ಯಪಾಲರು ಸ್ಟ್ರಿಕ್ಟ್ ಆಕ್ಷನ್ ಹ್ಯಾಸ್ ಟು ಬಿ ಟೇಕನ್ ಅಗೇನ್ಸ್ಟ್ ಹಿಮ್. ರಾಜ್ಯಪಾಲ ಇಸ್ ಆನ್ಸರಬಲ್ ಆ್ಯಂಡ್ ನಾವು ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದೀವಿ. ಆ್ಯಂಡ್ ಸಿದ್ದರಾಮಯ್ಯ ಸರ್ ಅವರು ನಮಗೋಸ್ಕರ ಇಷ್ಟು ಅಪಾರ್ಚುನಿಟೀಸ್ ತಂದಿದ್ದಾರೆ, ಹೆಣ್ಮಕ್ಳಿಗೋಸ್ಕರ ಇಷ್ಟು ಮಾಡಿದ್ದಾರೆ, ಬಡ ಜನರಿಗೋಸ್ಕರ ಇಷ್ಟು ಮಾಡಿದ್ದಾರೆ, ಅಕ್ಕಿ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅವರಿಗೊಂದು ಜಲಸಿ ಫ್ಯಾಕ್ಟರ್ ಇಟ್ಕೊಂಡು ಇದೇನು ಮಾಡ್ತಿದ್ದಾರೆ, ಇಟ್ ಇಸ್ ಟೋಟಲಿ ಆ್ಯಂಡ್ ಅಬ್ಸಲ್ಯೂಟ್ಲಿ ರಾಂಗ್ ಆ್ಯಂಡ್ ವಿ ಆರ್ ಟೋಟಲಿ ಅಗೇನ್ಸ್ಟ್ ಇಟ್. ಧನ್ಯವಾದಗಳು ಪೂಜಾ. ಮಾನ್ಯ ಭಾರತದ ರಾಷ್ಟ್ರಪತಿಯವರಿಗೆ ಮಾನ್ಯ ಜಿಲ್ಲಾಧಿಕಾರಿಯವರ ಮೂಲಕ ನಾವು ಈ ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ. ಸಾಂವಿಧಾನಿಕ ಹುದ್ದೆಯಲ್ಲಿದ್ದುಕೊಂಡು ಪಕ್ಷಪಾತದಿಂದ ವರ್ತಿಸುತ್ತಾ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುತ್ತಿರುವ ಗೌರವಾನ್ವಿತ ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳಲು ಒತ್ತಾಯಿಸಿ ಈ ಪತ್ರವನ್ನು ನಾವು ಬರೀತಾ ಇದ್ದೀವಿ. 12ನೇ ಶತಮಾನದಲ್ಲೇ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವ ಮತ್ತು ಸಂಸತ್ತಿನ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟ ಅನುಭವ ಮಂಟಪ ಇರುವ ಬಸವಕಲ್ಯಾಣ ಒಳಗೊಂಡ ಬೀದರ್ ಜಿಲ್ಲೆಯವರು ನಾವೆಂಬ ಹೆಮ್ಮೆ ನಮಗಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ನೀಡಿದ ಪರಮ ಪವಿತ್ರವಾದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಹೊಂದಿರುವ ಭಾರತ ಒಕ್ಕೂಟ ವ್ಯವಸ್ಥೆಗೆ ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಆದರೆ ಇಂದು ರಾಜ್ಯದಲ್ಲಿ ನಡೆದಿರುವ ಬೆಳವಣಿಗೆ ಈ ಒಕ್ಕೂಟ ವ್ಯವಸ್ಥೆಗೆ ಮತ್ತು ಸಂವಿಧಾನದ ಆಶಯಗಳಿಗೆ ಹಾಗೂ ಪ್ರಜಾಪ್ರಭುತ್ವದ ಉಳಿವಿಗೆ ಮಾರಕವಾಗಿದೆ ಎಂದು ತಿಳಿಸಲು ವಿಷಾದಿಸುತ್ತೇವೆ. ಜನಪರವಾದ ಸರ್ಕಾರ ನೀಡಿರುವ ಸಾಮಾಜಿಕ ನ್ಯಾಯ ಎತ್ತಿ ಹಿಡಿಯುತ್ತಿರುವ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಸರ್ ಅವರ ನೇರವಾಗಿ ಯಾವುದೇ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿಲ್ಲದಿದ್ದರೂ, ಯಾವುದೇ ಅಪರಾಧ ಮಾಡದಿದ್ದರೂ ಖಾಸಗಿ ದೂರು ಆಧರಿಸಿ ಮೈಸೂರಿನ ಮೂಡಾ ಸೈಟು ಹಂಚಿಕೆ ಪ್ರಕರಣದಲ್ಲಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಗೌರವಾನ್ವಿತ ರಾಜ್ಯಪಾಲರ ಕ್ರಮ ರಾಜಕೀಯ ಪ್ರೇರಿತ ಎಂಬುದು ಮೇಲ್ನೋಟಕ್ಕೆ ಗೋಚರಿಸುತ್ತಿದೆ. ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಕೂಡಲೇ ವಾಪಸ್ ಕರೆಸಿಕೊಳ್ಳಲು ಮತ್ತು ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನದ ಆಶಯ ಉಳಿಸಲು ಈ ಮೂಲಕ ವಿನಮ್ರನಾಗಿ ಮನವಿ ಮಾಡುತ್ತೇವೆ. ನಮ್ಮೆಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿ, ನಮ್ಮೆಲ್ಲ ಪಕ್ಷದ ಮುಖಂಡರು. ಸರ್ ನೋಡಿ ಸರ್, ಸರ್ ಈ ಕಡೆ ನೋಡಿ ಸರ್.
ಸರ್